ಮೇ 25 ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನಲ್ಲಿ ಇರುವಂಥ ಒಂದು ಕೆನರಾ ಬ್ಯಾಂಕ್ನಲ್ಲಿ ದರೋಡೆ ಆಗುತ್ತೆ. ಇಲ್ಲಿ ಸುಮಾರು 10-20 ಲಕ್ಷದಷ್ಟು ಕಳ್ಳತನ ಆಗಲ್ಲ. ಇಲ್ಲಿ ಆಗಿರುವಂಥ ಕಳ್ಳತನ ಸುಮಾರು 53.26 ಕೋಟಿ ಬೆಲೆ ಬಾಳುವಂಥ ಚಿನ್ನ ಆಭರಣವನ್ನು ಕಳ್ಳತನ ಮಾಡ್ತಾರೆ. ಇವರೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದ ಫೆಬ್ರವರಿ ಒಳಗೆ ಮಾಡ್ಕೊಂಡಿರ್ತಾರೆ. ಬಟ್ ಇಷ್ಟು ಯಾಕೆ ಡಿಲೇ ಮಾಡ್ತಾರಂದ್ರೆ ಇವ್ರಿಗೆ ಪರ್ಫೆಕ್ಟ್ ಆದಂಥ ಟೈಮ್ ಸಿಕ್ಕಿರಕ್ಕಿಲ್ಲ. ಇವರ ಪ್ಲ್ಯಾನ್ ಏನಪ್ಪ ಅಂದ್ರೆ ಆದ ಬ್ಯಾಂಕ್ ಮ್ಯಾನೇಜರ್ ಏನು ವಿಜಯಕುಮಾರ್ ಮಿರಿಯಾಳ್ ಇರ್ತಾನೆ ಆತಂದು ಟ್ರಾನ್ಸ್ಫರ್ ಆಗೋದಿರ್ತದೆ. ಅಂದ್ರೆ ಟ್ರಾನ್ಸ್ಫರ್ ಆಗುವಂಥ ಪ್ಲೇಸ್ ಯಾವುದಂದ್ರೆ ವಿಜಯಪುರ ಜಿಲ್ಲೆ ರೋಣ್ಯಾಳದಾಗ ಒಂದು ವರ್ಗಾವಣೆ ಆದ ನಂತರ ದರೋಡೆ ಮಾಡ್ಬೇಕಂತ ಇರ್ತಾರೆ ಇವರು. ಅಂದರೆ ಇವನು ವರ್ಗಾವಣೆ ಆಗಿದ್ದ ಮೇ 9 ವಿಜಯಪುರ ಜಿಲ್ಲೆ ರೋಣ್ಯಾಳ್ಕ ಒಂದು ಶಾಖೆಗೆ ಇವ ವರ್ಗಾವಣೆ ಆಗ್ತಾನೆ. ದ ಬ್ಯಾಂಕ್ ಮ್ಯಾನೇಜರ್ ವಿಜಯಕುಮಾರ್ ಮಿರಿಯಾಳ್ ಅವರು ಟ್ರಾನ್ಸ್ಫರ್ ಆದ ಜಸ್ಟ್ 1 ವೀಕ್ದಾಗ ಅಂದ್ರೆ ಮೇ 23-25 ನಡುವಿರುವಂಥ 24ನೇ ದಿನ ಇವ್ರು ಏನು ಮಾಡ್ತಾರೆ, ಬ್ಯಾಂಕಿಗೆ ನುಗ್ತಾರೆ. ಅಲ್ಲಿರುವಂಥ ಕಿಟಕಿಗಳ ಮೂಲಕ ನುಗ್ತಾರೆ. ಅಂದ್ರೆ ರಾಡ್ಗಳೆಲ್ಲ ಕತ್ತರಿಸಿ ಒಳಗಡೆ ಹೋಗ್ತಾರೆ. ಒಳಗೆ ಹೋಗುವ ಸಮಯದಾಗ ಏನು ಮಾಡ್ತಾರೆ ಅಂದ್ರೆ CCTV ಫೋಟೇಜ್ಗಳು ಏನು ಇರ್ತಾವಲ್ಲ ಅಂದ್ರೆ ಅದರದ್ದೇ ಆದಂಥ ಕೇಬಲ್ಗಳು ಕಟ್ ಮಾಡ್ಕೊಂಡು CC ಫೋಟೇಜ್ಗಳನ್ನ ತೊಗೊಂಡು ತಮ್ಮದೇ ಆದಂಥ ಬ್ಯಾಗ್ದಾಗ ಇರಿಸ್ಕೊಳ್ತಾರೆ. ಮುಂದೇನ ಅಂದ್ರೆ ಇವ್ರ ಐಡಿಯಾ ಏನಂದ್ರೆ ಒಂದು ವೇಳೆ ಇನ್ವೆಸ್ಟಿಗೇಷನ್ ನಡೆಸಿದಾರಂದ್ರೆ ಮುಖ್ಯವಾಗಿ ಸಿಗಬೇಕಾದ ಉಪಕರಣನೇ CC ಫೋಟೇಜ್ ಚೆಕ್ ಮಾಡ್ತಾರೆ. ಸೊ ಅವರು ಅದನ್ನೇ ಕಿತ್ಕೊಂಡ್ಬಿಟ್ರೆ ಯಾವ ರೀತಿ ಹಿಡಿತಾರೆ ಇವ್ರನ್ನೋ ಒಂದು ಪ್ಲ್ಯಾನ್ ಅದ. ಸೊ ಮತ್ತೇನಂದ್ರೆ ಇವ್ರು ಎಷ್ಟು ಸೇಫ್ಟಿ ಒಳಗೆ ಬಂದಿರ್ತಾರಂದ್ರೆ ಹೆಡ್ಗೆ ಹೆಲ್ಮೆಟ್ ಸುಖ ಹಾಕೊಂಡಿರ್ತಾರೆ, ಕೈ ಬ್ಲೌಸು, ಎಂಟ್ರಿಯನ್ನು ಕೊಡ್ತಾರೆ. ಇಷ್ಟೆಲ್ಲ ಆದ ನಂತರ ಅಂದ್ರೆ ಲಾಕರ್ ಕೀ ಯಾವ ರೀತಿ ಇವರು ಓಪನ್ ಮಾಡ್ಬೋದು ಅಂತ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೋರಿ. ಏನು ಬ್ಯಾಂಕ್ ಮ್ಯಾನೇಜರ್ ಇರ್ತಾರಲ್ಲ ವಿಜಯಕುಮಾರ್ ಮಿರಿಯಾಳ್ ಆತ ಆ ಬ್ಯಾಂಕ್ ಮ್ಯಾನೇಜರ್ ಲಾಕರ್ ಕೀನ ಕೀನ ತಂದಿರ್ತಾನೆ. ಅವ ತಂದ ಈ ಇಬ್ಬರು ಸಹಚರರ ಕೈಯಾಗ ಕೊಟ್ಟಿರ್ತಾನೆ. ಸೊ ಅವ್ರು ನೆಕ್ಸ್ಟ್ ಏನು ಮಾಡಲ್ಲ, ಸೀದಾ ಹೋಗಿ ಆ ಲಾಕರ್ ಕೀಯನ್ನು ಓಪನ್ ಮಾಡಿ ಅಲ್ಲಿರುವಂಥ 53.26 ಕೋಟಿ ಬೆಲೆ ಬಾಳುವಷ್ಟು ಚಿನ್ನವನ್ನು ತಗೋತಾರೆ. ಮತ್ತು ನಗದಿರುವಂಥ 5.2 ಅಂದರೆ 5 ಕೋಟಿ 2 ಹಣವನ್ನು ತೆಗೆದುಕೊಳ್ತಾರೆ. ತಗೊಂಡು ಇನ್ನೊಂದು ಲಾಕರ್ ಇರ್ತದೆ ಸೈಡ್, ಅದನ್ನು ಓಪನ್ ಮಾಡಿರಿ ಅಲ್ಲಿ ಇವರು. ಸೊ ಜಸ್ಟ್ ಓಪನ್ ಮಾಡಿ ಅಲ್ಲಿರುವಂಥ 53.26 ಕೋಟಿಯಷ್ಟು ಬೆಲೆ ಬಾಳುವ ಬಂಗಾರನ ತೊಗೊಂಡು ನೆಕ್ಸ್ಟ್ ಏನು ಮಾಡ್ತಾರಂದ್ರೆ ಇವರು ಅಂದ್ರೆ ಇನ್ವೆಸ್ಟಿಗೇಷನ್ ನಡೆಯುವ ಸಮಯದಾಗ ಒಂದೇನು ಈ ಪೊಲೀಸ್ ಆಫೀಸರ್ಸ್ ಏನಿರ್ತಾರಲ್ಲ ಅವ್ರ ಮೈಂಡ್ ಡೈವರ್ಟ್ ಮಾಡಬೇಕಂತ ಅವ್ರು ಏನು ಮಾಡ್ತಾರಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥ ಒಂದು ಗೊಂಬೆನ ತಂದಿಟ್ಟು ಅದ್ರ ಸುತ್ತ ರಂಗೋಲಿಯನ್ನು ಹಾಕಿ ಅದಕ್ಕೆ ಕುಂಕುಮ ಹಾಕಿ ನಿಂಬೆ ಹಣ್ಣು ಉಗಿದು ತೆಂಗಿನ ಹೊಡೆದು ಪೂಜೆ ಅಂತ ಮಾಡಿ ಅದಕ್ಕಷ್ಟು ಇಟ್ಟು ಹೂವಿನಾರ ಹಾಕಿ ಮಾಡಿ ಹೋಗ್ತಾರೆ. ಅಂದ್ರೆ ಇವರು ಏನು ಅಂದ್ರೆ ಎಷ್ಟು ಮೈಂಡ್ ಕ್ರಿಮಿನಲ್ ಇರ್ಬೋದು ನೀವು ಜಸ್ಟ್ ಥಿಂಕ್ ಮಾಡಿ. ಈ ರೀತಿ ಮಾಡೋದರಿಂದ ಅಂದರೆ ಪೊಲೀಸ್ ಆಫೀಸರ್ ಮೈಂಡ್ ಡೈವರ್ಟ್ ಯಾವ ಸೈಡ್ ಆಗ್ತದಂದ್ರೆ ಸ್ಟೇಟ್ ಹೋಗೋದು ಕೇರಳ ಸೈಡ್. ಯಾಕಂದ್ರೆ ಕೇರಳದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನಿಂತನೇ ಎಷ್ಟೋ ದರೋಡೆಗಳು ಮಾಡಿದಾರತ್ತಂದು ಆ ಕಡೆ ಇರುವಂಥ ನ್ಯೂಸ್ಗಳದ. ಸೊ ಅವ್ರ ಮೈಂಡ್ ಡೈವರ್ಟ್ ಮಾಡ್ಬೇಕಂತಂದು ಆ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರೆ. ಅಂದ್ರೆ ಒಬ್ಬ ಕಳ್ಳ ಎಷ್ಟೇ ಜಾನನಾದರೂ ಒಂದು ಯಾವುದ್ರ ಸುಳ್ಳು ಬಿಟ್ಟು ಹೋಗ್ತಾನಂತ ಬಿಟ್ಟು ಹೋಗಿರ್ತಾರೆ ಇವರು. ಸೊ ನೆಕ್ಸ್ಟ್ ಏನು ಮಾಡ್ತಾರಂದ್ರೆ ಅವ್ರ ಹೆಜ್ಜೆಯ ಗುರುತುಗಳು ಕಾಣಲಿಬಾರ್ದತ್ತ ಕಾರ್ಪುಡಿಯನ್ನು ಹೇರಿಸ್ತಿರ್ತಾರೆ. ಕಾರ್ಪುಡಿಯನ್ನು ಉಗಿದು ಅಲ್ಲಿಂದ ಮತ್ತೆ ಯಾವ ರೀತಿ ಎಂಟ್ರಿ ಕೊಟ್ಟಿರ್ತಾರೆ ಅದೇ ರೀತಿ ಬ್ಯಾಕ್ ಬರ್ತಾರೆ. ಬಂದ ತಕ್ಷಣ ಏನಿಲ್ಲ, ಬಂದ ಕೂಡಲೇ ಅವರು ಟ್ರಾನ್ಸ್ಫರ್ ಬೇರೆ ಕಡೆ ಹೋಗ್ಬೇಕಂತ 2 ಕಾರ್ಗಳು ತಂದಿರ್ತಾರೆ. ಆ 2 ಕಾರ್ಗಳು ಮತ್ತು 10.53 ಲಕ್ಷದಷ್ಟು ಅಮೌಂಟನ್ನು ಮತ್ತೆ ಪೊಲೀಸರು ವಶಪಡಿಸ್ಕೊಳ್ತಾರೆ. ಈ 3 ಜನ ಸಿಗ್ತಾರೆ. ಇನ್ನೂ 40 ಕೋಟಿಯಷ್ಟು ಅಮೌಂಟ್ ಇನ್ನೂ ಅವ್ರಿಗೆ ಸಿಕ್ಕಿಲ್ಲ. ಸೊ 10.53 ಕೋಟಿ ಅಮೌಂಟ್ ವಶಪಡಿಸ್ಕೊಂಡಾರ. ಇನ್ನು ಉಳಿದಷ್ಟು ಸಿಗಬೇಕು. ಸೊ ಈ ಕೇಸಿನ ಇಲ್ಲಿಗೆ ಸಾಲ್ವ್ ಆಗಿಲ್ಲ. ಇನ್ನು ಉಳಿದಷ್ಟು ಹಣದ ಬಗ್ಗೆ ಈ ಕೇಸಿನ ತನಿಖೆ ಇನ್ನು ಮುಂದೆ ನಡೆದಿದೆ.